ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ ಎಲ್ಲರೂ. ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡಿದ್ದೀನಿ. ರೊಟ್ಟಿ ಮಾಡ್ಕೊಂಡೀನಿ, ಕೆಲಸಕ್ಕೆ ಹೋಗ್ಬೇಕಲ್ವಾ. ರೊಟ್ಟಿ ಎಲ್ಲ ಮಾಡಿದ್ದೀನಿ. ಡಬ್ಬಿ ಇವಾಗ ಕಟ್ತಾ ಇದ್ದೀನಿ ನೋಡಿರಿ. ಡಬ್ಬಿ ಬೇಕಲ್ವಾ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ. ಇಷ್ಟು ಅನ್ನ ಕಟ್ಕೊಂಡಿನಿ. ಇಲ್ಲಿ ಮೆತ್ತೆ ಪಲ್ಯ ಮಾಡಿದ್ದೆ, ಮೆತ್ತೆ ಪಲ್ಯ ಕಟ್ಕೊಂಡೆ. ಇಲ್ಲಿ ಒಂದು ಅರ್ಧ ರೊಟ್ಟಿ ಕಟ್ಕೊಂಡಿದ್ದೀನಿ. ಹಾಂ, ಒಂದು ಅರ್ಧ ರೊಟ್ಟಿ ಹಾಂ ಹೋಗಿ ಬಾ. ಮೆತ್ತೆ ಪಲ್ಯ ಮತ್ತು ಇಲ್ಲಿ ಅನ್ನ ಕಟ್ಕೊಂಡಿನಿ. ಇಲ್ಲಿಷ್ಟು ಮೆತ್ತೆ ಪಲ್ಯ ಉಳ್ದೈತೆ. ಇದು ನೋಡಿರಿ ಮೊಸರು ಕಟ್ಕೋತೀನಿ. ಸ್ವಲ್ಪ ಮೊಸರು ಬೇಕಲ್ರಿ, ಸ್ವಲ್ಪ ಮೊಸರು ಕಟ್ಕೋತೀನಿ. ಇನ್ನು ರೊಟ್ಟಿ ಮಾಡಿದೆಲ್ಲ ಕಸ ಹುಡುಗಿಲ್ಲ ನೋಡಿರಿ. ಕಸ ಎಲ್ಲ ಇದು ಮಾಡಿ ಇನ್ನೂ ಕಸ ಹಂಗೆ ಐತಿ. ಹಾಗೆ ಸ್ವಲ್ಪ ವಿಡಿಯೋ ಮಾಡಾಕತ್ತೀನಿ. ಮತ್ತು ಇವಾಗ ಡಬ್ಬೆ ಅದು ಕಟ್ಕೊಂಡು ಇದು ಮಾಡ್ತೀನಿ ರೀ. ಮೊಸರು ಕಟ್ಕೋತೀನಿ. ಸಾಕು. ಇಲ್ಲಿ ಮಜ್ಜಿಗೆ ಮಾಡಿದ್ನಲ್ರಿ. ಮಜ್ಜಿಗೆ ಸ್ವಲ್ಪ ಬಾಟ್ಲಿದಾಗ ಮಜ್ಜಿಗೆ ಹಾಕೋತೀನಿ. ಮಜ್ಜಿಗೆ ಒಳಗೆ ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ತೀನಿ ಸ್ವಲ್ಪ. ಇಷ್ಟ ಸಾಕು. ಡಬ್ಬಿ ಪ್ಯಾಕ್ ಮಾಡ್ಕೊತೀನಿ. ನಾವು ಎಲ್ಲಿ ಕೆಲ್ಸಕ್ಕೆ ಹೊಂಟೀವಿಯಪ್ಪ ಅಂದ್ರೆ, ನಮ್ಮ ಕಡೆ ಇಲ್ಲಿ ಪಂಚಾಯತಿ ಕೆಲಸ ಹಾಕ್ತಾರಲ್ರಿ. ಇಲ್ಲಿ ಏನದು ಉದ್ಯೋಗ ಖಾತ್ರಿ ಅಂತ ಪಂಚಾಯತ್ ಕೆಲಸ ಹಾಕ್ತಾರಲ್ಲ, ಆ ಕೆಲಸಕ್ಕೆ ನೋಡಿ. ಸಾರಿಗೆ ಡೈಲಿ ಇರಲ್ಲ, ಯಾವಾಗಾದರೂ ಒಂದು ಸಲ ಹಾಕ್ತಾರೆ. ನೋಡಿ, ಪ್ಯಾಕ್ ಆಯಿತು ನೋಡಿ. ಮಕ್ಕಳು ಒಂದೊಂದು ರೊಟ್ಟಿ, ಬರೀ ಒಂದು ಅರ್ಧ ರೊಟ್ಟಿ ಅಷ್ಟೇ, ಒಂದೊಂದೇನು ಅರ್ಧ ರೊಟ್ಟಿ ಅಷ್ಟೇ ತಿಂದು ಈ ಥರ ಪಲ್ಯ ಬಿಟ್ಟಿದ್ದಾರೆ ನೋಡಿರಿ. ಇದನ್ನು ನಾನೇ ತಿಂತೀನಿ. ಇವಾಗ ಮಕ್ಕಳಿಗೆ ಬಿಟ್ಟಿದ್ದು ನಾ ತಿಂತೀನಿ. ಇದರಲ್ಲಿ ನಾನೇ ಒಂದು ಅರ್ಧ ರೊಟ್ಟಿ ತಿಂದು ಹೋಗ್ತೀನಿ. ಅನ್ನ ಏನು ಉಣ್ಣಲ್ಲ, ವೇಸ್ಟ್ ಆಕೈತಲ್ರಿ. ಮಕ್ಕಳು ಬಿಟ್ಟಿದ್ದು ನಾವು ತಿನ್ನೋಕೆ ಏನು ಆಕೈತಿ. ನಾನೇ ತಿಂತೀನಿ ನೋಡಿ. ಇದನ್ನ ನಾನು ಫ್ರೆಂಡ್ಸ್ ಮಜ್ಜಿಗೆನೂ ಕಟ್ಕೊಂಡೆ. ನಂದು ಒಂದೇ ಊಟ, ನಾ ಅಷ್ಟೇ ಊಟ ಒಯ್ಯೋದು. ನಮ್ಮ ಯಜಮಾನ್ರು ಮನೆಗೆ ಬಂದು ಊಟ ಮಾಡ್ತಾರೆ. ಮತ್ತು ಆಕಳು ಕರು ಅದು ಇದೆ ಅಲ್ವಾ, ಹಸುಗಳು ಇದಾವಲ್ವಾ, ಅದಕ್ಕೆ ನೀರು ಕುಡಿಸಿ ಮೇವು ಹಾಕಿ ಊಟ ಮಾಡಿ ಬರ್ತಾರೆ ಅವರು. ನನಗಷ್ಟೇ ನೋಡಿ ಇದು ಡಬ್ಬಿ ಕಟ್ಕೊಂಡಿದ್ದು. ಮತ್ತು ಇದು ಇಷ್ಟು ಮೊಸರು ಯಾಕೆ ತೊಗೊಂಡೇನಿ, ಇಷ್ಟು ಮಜ್ಜಿಗೆ ಯಾಕೆ ತೊಗೊಂಡೇನಿ ಅಂದ್ರೆ, ಅಲ್ಲಿ ಇನ್ನೂ ಜನ ಬರ್ತಾರಲ್ವಾ, ಅವ್ರಿಗೆ ಸ್ವಲ್ಪ ಕೊಡ್ತೀನಿ ಅಷ್ಟೇ. ಯಾರ ಮನೇಲಿ ಮೊಸರು ಮಜ್ಜಿಗೆ ಅದು ಏನು ಇರ್ತಾ ಇಲ್ಲಲ್ವಾ, ಅಂಥವ್ರಿಗೆ ಸ್ವಲ್ಪ ಮೊಸರು ಹಚ್ತೀನಿ, ಸ್ವಲ್ಪ ಮಜ್ಜಿಗೆ ಕೊಡ್ತೀನಿ ನೋಡಿರಿ. ನಾ ಸ್ವಲ್ಪ ತೊಗೊಂಡು ಅವ್ರಿಗೆ ಉಳ್ದಿದ್ದು ಅವ್ರಿಗೆ ಕೊಡ್ತೀನಿ ನೋಡಿ. ಇಷ್ಟ ರೊಟ್ಟಿ ಆಯಿತು. ಇದು ಮಜ್ಜಿಗೆ, ಇದು ಮೊಸರು. ಓಕೆ ರೀ, ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಅಲ್ಲಿವರೆಗೂ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಪೂರ್ತಿ ಸಪೋರ್ಟ್ ಮಾಡಿ ಆಯಿತಾ.